ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಪ್ರಣೀತ್ ಓಲ್ವೋ ಸ್ಕ್ಯಾನಿಯಾ. ಇವತ್ತು ನನ್ನ ಬಸ್ ಓಲ್ವೋ B9R. ನಾನು ಇವತ್ತು ಇದರಲ್ಲಿ ಟ್ರಾವೆಲ್ ಮಾಡುತ್ತಿದ್ದೇನೆ ಬೆಂಗಳೂರಿಂದ ಮಂಗಳೂರಿಗೆ. ಸೊ ಇವತ್ತು ನಾವು ಡ್ರೈವರ್ ಅಣ್ಣ ಹತ್ರ ಕೇಳುವ ಎಂತೆಲ್ಲ ಫೀಚರ್ಸ್ ಇದೆ ಈ ಓಲ್ವೋದಲ್ಲಿ ಅಂತ, ಎಂತೆಲ್ಲ ಸೌಲಭ್ಯಗಳು ಮತ್ತು ಸಿಸ್ಟಮ್ಸ್ ಎಲ್ಲ ಈ ಓಲ್ವೋದಲ್ಲಿ ಕೊಡ್ತಾರೆ ಅಂತ ಕೇಳುವ KSRTC. ಸೊ ನಮಸ್ತೆ ಅಣ್ಣ. ನಮಸ್ತೆ. ಇವತ್ತು ನಾನು ಇದರಲ್ಲಿ ಮಂಗಳೂರಿಗೆ ಹೋಗ್ತಿದ್ದೇನೆ. ನನಗೆ ಅಂದರೆ ಇವತ್ತು ಕೇಳಬೇಕು ನಿಮ್ಮ ಹತ್ರ ಎಂತೆಲ್ಲ ಫೀಚರ್ಸ್ ಇದೆ ಓಲ್ವೋದಲ್ಲಿ, ಮತ್ತು ಎಂತೆಲ್ಲ ಅಂದರೆ ಈಗ ಎಲ್ಲ UPI ಪೇಮೆಂಟ್ ಎಲ್ಲ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಅದು ಹೇಗೆ ವರ್ಕ್ ಆಗ್ತದೆ, ಮತ್ತು ಗಾಡಿದು ಇದು ಫೀಚರ್ಸ್, ಮತ್ತು ಎಷ್ಟು ರನ್ ಆಗಿದೆ ಈಗ ಗಾಡಿ, ಇದು ಕರೆಂಟ್ ನೀವು ಓಡಿಸೋದು ಗಾಡಿ ಎಷ್ಟು ರನ್ ಆಗಿದೆ, ಮತ್ತು ಎಂತೆಲ್ಲ ಫೀಚರ್ಸ್ ಇದೆ ಈ ಗಾಡಿಯಲ್ಲಿ ಅಂತ ನೀವು ಒಂಚೂರು ನನಗೆ ಮಾಹಿತಿ ಕೊಟ್ಟರೆ ಒಳ್ಳೆದಿರ್ತದೆ. ಸೊ ಇವತ್ತು ನಿಮ್ಮ ಹೆಸರು? ನೀವು ಯಾವ ಊರಿಂದ? ಉಪ್ಪಿನಂಗಡಿ, ಮಂಗಳೂರು. ನಾವು ಸಹ ಮಂಗಳೂರು ಅವರೇ. ಸೊ ಮತ್ತೆ ನೀವು ಈ ಗಾಡಿಗೆ ಬಂದು ಐರಾವತಿಗೆ ಬಂದು ಎಷ್ಟು ವರ್ಷ ಆಯಿತು? ಸರ್ ಸುಮಾರು ಒಂದು ಮೂರುವರೆ ವರ್ಷ ಆಯಿತು. 3.5. ಮೊದಲು ಯಾವ ಗಾಡಿ ಓಡಿಸ್ತಾ ಇದ್ರಿ? ಅದೇ ಕೆಂಪು. ಕೆಂಪು ಗಾಡಿ. ಯಾವ ರೂಟಲ್ಲಿ ಇದ್ರಿ ಮೊದಲು? ಧರ್ಮಸ್ಥಳ ರೂಟಲ್ಲಿ ಓಡಿಸ್ತಾ ಇದ್ರಿ. ಈಗ ನಿಮಗೆ ಅದು ಓಡಿಸಿ ಅದಕ್ಕೆ ಮತ್ತೆ ಇದಕ್ಕೆ ಎಂತ ಡಿಫರೆನ್ಸ್ ಓಲ್ವೋಗೆ ಮತ್ತೆ ಅದು ಕೆಂಪು ಗಾಡಿ? ಇದರಲ್ಲಿ ಅಂದ್ರೆ ಈ ಓವರ್ಟೇಕ್ ಮಾಡುವಾಗೆಲ್ಲ ಸ್ವಲ್ಪ ಜಾಗ್ರತೆ ಆಗ್ಬೇಕು. ಜಾಗ್ರತೆ. ಗಾಡಿ ಉದ್ದ ಇದೆ ಅಂದ್ರೆ 14 ಮೀಟರ್ 5 ಏನಿದೆ, 14 ಮೀಟರ್ 5 13 ಮೀಟರ್ 5 ಏನಿದೆ, ಅದು 10 ಮೀಟರ್ ಗಾಡಿ. ಇದು B9R B11R? B9R. B9R ಮತ್ತೆ B11Rಗೆ ಎಂತ ಡಿಫರೆನ್ಸ್? B9R ಅಲ್ಲಿ ಗೇರ್ ಗಾಡಿ. B9R ಅಲ್ಲಿ ಗೇರ್ ಗಾಡಿ, ಮಲ್ಟಿ ವೀಲ್ ಮುಂದೆ ಬರುತ್ತೆ. ಓಕೆ. ಐ ಶಿಫ್ಟ್ ಗಾಡಿಯಲ್ಲಿ 11R ಅಲ್ಲಿ ಆಟೋ ಗೇರ್. ಓಕೆ. ಒಂದೇ ಗೇರ್ ಹಾಕಿದ್ರೆ ಅದು ಆಟೋಮೆಟಿಕ್. ನಿಮ್ಗೆ ಯಾವ್ದು ಕಂಫರ್ಟೇಬಲ್, ಐ ಶಿಫ್ಟ್ ಇಲ್ಲಾಂದ್ರೆ? ನನಗೆ ಇದೆ ಗೇರ್ ಗಾಡಿ B9R ಮಜಾ ಸಿಗುತ್ತೆ. ಗೇರ್ ಹಾಕಿದ್ರೆ ಮತ್ತೆ ಇಲ್ಲಿ ಘಾಟಿ ಸೆಕ್ಷನ್ ಅಲ್ಲಿ ಓವರ್ಟೇಕಿಗೆ ಬಹಳ ಅನುಕೂಲ ಆಗುವ ಗಾಡಿ ಅಂದ್ರೆ ಇದೆ ಗೇರ್ ಗಾಡಿ, B9R ಗಾಡಿ. ಅದ ಎಲ್ಲಿಯಾದ್ರೂ ಮುಂದ್ಗಡೆ ಬಂತು ಗಾಡಿ, ಅದು ಗೇರ್ ಜಂಪ್ ಆಗುವ ತನಕ ನಾವು ಕಾಯ್ಬೇಕು. ಅಂದ್ರೆ ಈಗ ನಿಮ್ಮದು ಗಾಡಿ ಎಷ್ಟು ಕರೆಂಟ್ ಆಗಿ ಎಷ್ಟು ರನ್ ಆಗಿದೆ ಇದು ಗಾಡಿ? ಅಷ್ಟೊಂದು ಸ್ಪೀಡೋಮೀಟರ್ ಏನು ಇವಾಗ ವರ್ಕ್ ಆಗ್ತಾ ಇಲ್ಲ. 10 ಲಕ್ಷ ಆಗಿರ್ಬೋದು ಈ ಗಾಡಿ. KSRTC ನಿಮ್ಮ ಮಂಗಳೂರು ಡಿಪೋ ಅಲ್ಲಿ ಎಷ್ಟು ಗಾಡಿ ಇದೆ ಟೋಟಲ್? 80 ಇರ್ಬೋದಾ ಅಂತ. ಯಾಕಂದ್ರೆ ನಾವು ಹೋಗುವ ಹೊತ್ತಿಗೆ ಬೆಳಿಗ್ಗೆ ಬೇಗ ಬರ್ತೀವಿ, ಹೋಗುವ ಹೊತ್ತಿಗೆ ರಾತ್ರಿ ಆಗುತ್ತೆ. ಇರೋದಲ್ಲಿ 4 ಗಾಡಿ ಇರುತ್ತೆ, ಲೈನ್ ಅಲ್ಲಿ ಎಷ್ಟೋ ಗಾಡಿ ಇರುತ್ತೆ. ನಿಮ್ಗೆ ಡೈಲಿ ಇದೇ ಗಾಡಿ ಕೊಡ್ತಾರಾ ಇಲ್ಲಾಂದ್ರೆ ಚೇಂಜ್ ಮಾಡ್ತಾ ಇರ್ತಾರೆ? ನಿಮ್ಗೆ B11R ಸಹ ಕೊಡ್ತಾರೆ, 9R ಸಹ ಕೊಡ್ತಾರೆ, ಮಿಕ್ಸ್ ಆಗಿ ಕೊಡ್ತಾ ಇರ್ತಾರೆ. ಹೆಚ್ಚಾಗಿ ನಾನು 9R ತರೋದು. 9R ತರೋದು ನೀವು? ಐ ಶಿಫ್ಟ್ ಅಷ್ಟು ಲೈಕ್ ಮಾಡೋದು. ಕೆಲವರು ಐ ಶಿಫ್ಟ್ ಲೈಕ್ ಮಾಡ್ತಾರೆ, ಖಾಲಿ ಆಕ್ಸಿಲೇಟರ್. ಮತ್ತೆ ಘಾಟಿಯಲ್ಲೆಲ್ಲ ಹೇಗೆ ನಿಮ್ಮ ಅಂದ್ರೆ ಗೇರ್ ಎಲ್ಲ ಯಾವ ಗೇರ್ ಅಲ್ಲಿ ಓಡಿಸ್ತೀರಾ ಘಾಟಿಯಲ್ಲಿ? ಇದು ಒಂದು ಥರ್ಡ್ ಅಲ್ಲ ಅಂದ್ರೆ 6th ಗೇರ್ ಗಾಡಿ. ಓಕೆ. 4th ಹಾಕಿ ಏನಿಲ್ಲ, ಬ್ರೇಕ್ ಎಲ್ಲ ಯೂಸ್ ಮಾಡಕ್ಕೆ. ಏನಂದ್ರೆ ಗಾಡಿ ಇದ್ರೆ ಮಾತ್ರ. ಇದು ನಂಗೆ ಡೌಟ್, ಪೇಂಟ್ ಆಗಿ ಬಂದದ ಅಂತ ಗಾಡಿ ಈಗ? ಎಲ್ಲ ರೀಬಾಡಿ ಆಗಿ ಬಂದಿದೆ ಈಗ. ಎಲ್ಲ ಒಳ್ಳೇದಿದೆ, ಪರವಾಗಿಲ್ಲ. ಈಗ B9R ತುಂಬಾ ಕಮ್ಮಿ ಅಂತ ಅಲ್ಲ ಈಗ? ಆಟೋ ಗೇರೆ ಬಂದಿದೆ ಈಗ ಎಲ್ಲ. ಮತ್ತೆ ಇದು ಈಗ ಐರಾವತ್ತು 2.0 ಅಂತ ಬಂದಿದೆ ನಿಮ್ಮದ್ರಲ್ಲಿ. ಅಂದ್ರೆ ಅದಕ್ಕೆ ಮತ್ತೆ ನಾರ್ಮಲ್ ಐರಾವತ್ತಿಗೆ ಎಂತ ಡಿಫ್ರೆನ್ಸ್? ಏನಿಲ್ಲ, ಏನಾದ್ರು ಬೆಂಕಿ ಏನಾದ್ರು ಇದು ಅವಘಡ ಆದ್ರೆ ಏನೋ ಸಿಲಿಂಡರ್ ಕೊಟ್ಟಿದ್ದಾರೆ ಒಂದು 4 ನೀರು ಚಿಮ್ಮು. ಅಷ್ಟೇ ಡಿಫ್ರೆನ್ಸ್, ಮತ್ತೆ ಎಂತ ಡಿಫ್ರೆನ್ಸ್ ಇಲ್ಲ. ನನಗೆ ಗೊತ್ತಿದ್ದಾಗೆ ಅಷ್ಟು ಡಿಫ್ರೆನ್ಸ್ ಇದೆ. ನೀವು ಇಷ್ಟು ತನಕ ಟ್ರೈ ಮಾಡ್ಲಿಲ್ಲ ಅದು ಗಾಡಿ? ಹೋಗಿಲ್ಲ, ನಾನು ಬಸ್ಸಿನ ಒಳಗಡೆನೆ ಉಂಟು, ನಾನು ಹೋಗ್ಲಿಲ್ಲ. ಮತ್ತೆ ನನ್ಗೆ ಇದರಲ್ಲಿ ಎಲ್ಲ ಎಂತ ಫೀಚರ್ಸ್ ಉಂಟು? ಇದು ಎಂತ? ಹ್ಯಾಂಡ್ ಬ್ರೇಕ್. ಹ್ಯಾಂಡ್ ಬ್ರೇಕ್ ಅಂದ್ರೆ ನೀವು ಘಾಟಿ ಸೆಕ್ಷನ್ ಅಲ್ಲಿ ಹತ್ತುವಾಗ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡ್ತೀರಾ? ಇಲ್ಲ, ನಿಲ್ಲುವಾಗ ಹ್ಯಾಂಡ್ ಬ್ರೇಕ್ ಎಲ್ಲಿಯಾದ್ರೂ ದೊಡ್ಡ ಡೌನ್ ನಿಲ್ಲುವಾಗ ನಾವು ಹ್ಯಾಂಡ್ ಬ್ರೇಕ್ ಹಾಕಿ ಹೋಗ್ತೀವಿ ಅಷ್ಟೇ. ಗಾಡಿ ಸ್ಟಾರ್ಟ್ ಅಲ್ಲಿ ಇಟ್ಟು ಹೋಗ್ತೀವಿ ಅಷ್ಟೇ. ಮತ್ತೆ ಇದು ಆಪ್ಷನ್ಸ್ ಎಲ್ಲ? ಇದು ಬ್ಯಾಟ್ರಿ ಕಟ್ ಆಫ್. ಓಕೆ. ಇದು ಹೈಟ್ ಡೌನ್. ಹೈಟ್ ಅಪ್ ಡೌನ್. ಅದು ಹೈಟ್ ಅಪ್ ಡೌನ್ ಉಂಟಲ್ಲ, ಅದು ಯಾವಾಗ ಮಾಡ್ತೀರಾ ನೀವು? ದೊಡ್ಡ ಹಂಪ್ಸ್ ಸಿಕ್ಕಿದ್ರೆ. ಓಕೆ. ರೋಡ್ ಬ್ರೇಕ್. ಈಗ ಗಾಡಿ ಫಾಸ್ಟ್ ಅಲ್ಲಿ ಇರುವಾಗ ಹೈಟ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ಸ್ಲೋ ಅಲ್ಲೇ ಇರ್ಬೇಕು ಗಾಡಿ. ಸ್ಲೋ 30 ಒಳಗಡೆ. ಓಕೆ. ಇಲ್ಲ. ಮತ್ತೆ ಇದು ಬಂದು ಇದು ಡೋರ್, ಇದು ಡೋರ್ ಓಪನ್ ಕ್ಲೋಸ್.
ಇದು AC ಇದಲ್ಲ, ಇದು ಮಲ್ಟಿ ವೀಲ್. ಯಾವುದು? ಇದು ಓಕೆ 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 ಓಕೆ. ಹೈಟ್ ಮಾಡ್ಬೋದು. ಮಲ್ಟಿ ವೀಲ್ ಅಂದ್ರೆ ಹಿಂದ್ಗಡೆ ಹೈಟ್ ಆಗುತ್ತೆ. ಹಿಂದ್ಗಡೆ ಅಲ್ಲ, ಹಿಂದ್ಗಡೆ ವೀಲ್. ಓಕೆ ಓಕೆ. ಫ್ರಂಟ್ ಇದು ಮಲ್ಟಿ ವೀಲ್, ಸಿಂಗಲ್ ವೀಲ್ ಬರುತ್ತಲ್ಲ. ಅದು ಯಾವಾಗ ಯೂಸ್ ಮಾಡ್ತೀರಾ ನೀವು? ಅದು ಇವಾಗ ಯೂಸೇ ಮಾಡಲ್ಲ ಜಾಸ್ತಿ. ಯೂಸ್ ಆಗಲ್ಲ ಎಲ್ಲಿಯಾದ್ರೂ. ಏನಾದ್ರೂ ಅಂತ ದೊಡ್ಡ ತಿರಿವು ಇದ್ದ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಸ್ವಲ್ಪ ಮೇಲೆ ಎತ್ತಿ ಇದು ಮಾಡಿ. ಮತ್ತೆ ಎಂತ ಎಲ್ಲ ಫೀಚರ್ಸ್ ಇದೆ? ಫೀಚರ್ ಮತ್ತೆ ಇದು ಎಲ್ಲಿಯಾದ್ರೂ ಗಾಡಿ ಸ್ಕಿಡ್ ಆಗುವ ಜಾಗದಲ್ಲಿ ಇದು ಹಾಕಿದ್ರೆ ನಿಮ್ ಗಾಡಿ ಫ್ರೀ ಆಗಿ ಬ್ಯಾಲೆನ್ಸ್ ಆಗ್ತದೆ. ಸ್ಕಿಡ್ ಆಗಿ. ಅಂದ್ರೆ ಓಲ್ವೋದಲ್ಲಿ ಈಗ ತುಂಬಾ ಫೀಚರ್ಸ್ ಎಲ್ಲ ತುಂಬಾ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಂದು ಇದೊಂದು ಉಂಟು ನೋಡಿ, ಬಟನ್. ಓಕೆ, ಅದೇಂತ? ಇದು ಬಟನ್ ಅಂದ್ರೆ ಎಲ್ಲಿಯಾದ್ರೂ ಅಪ್ಪಲ್ಲಿ ನಾವು ಗಾಡಿ ನಿಲ್ಲಿಸುವಾಗ ಹಿಂದ್ಗಡೆ ಯಾವ್ದಾದ್ರು ಗಾಡಿ ಬಂದು ನಿಂತಿದ್ರೆ ಈ ಬಟನ್ ಹಾಕಿ ಮೂವ್ ಮಾಡ್ಬೋದು. ಹಿಂದೆ ಹೋಗಲ್ಲ ಗಾಡಿ. ಸೊ ಈಗ ಒಳಗೆ ಎಂತೆಲ್ಲ ಫೀಚರ್ಸ್ ಇದೆ ನಿಮ್ಮ? ಫೀಚರ್ಸ್ ಏನಿಲ್ಲ ಇದೆಲ್ಲ ಅಷ್ಟೊಂದು. AC. AC ಗಾಡಿ ಇದು ಫುಲ್. ಓಕೆ ಓಕೆ ಓಕೆ. ಎಷ್ಟು ಸೀಟ್ ಇದೆ ಟೋಟಲ್ ಗಾಡಿಯಲ್ಲಿ? ಈ ಬಸ್ ಅಲ್ಲಿ 9R ಅಲ್ಲಿ ಬಂದು 49 ಇದೆ. 49 ಸೀಟ್. ಕಂಡಕ್ಟರ್ ಸೀಟ್ 50, ಡ್ರೈವರ್ ಸೀಟ್ 51. ಈಗ ನಿಮ್ಮ ಒಟ್ಟಿಗೆ ಕಂಡಕ್ಟರ್ ಬರ್ತಾರ ಇಲ್ಲ ನೀವು ಒಬ್ಬರೇ? ನಾವು ಸಿಂಗಲ್. ಓಕೆ, ಡೇ ಸರ್ವಿಸ್ ಅಲ್ಲಿ ಆದ್ರೆ ಸಿಂಗಲ್, ನೈಟ್ ಆದ್ರೆ ಇಬ್ಬರು ಇರ್ತಾರ ಅಂತ? ಇಲ್ಲ, ನೈಟ್ ಹೋಗುವವರು ಸಿಂಗಲ್ ಹೋಗ್ತಾರೆ. ಓಕೆ ಓಕೆ. ಡಬಲ್ ಹೋಗುವವರು. ಆದ್ರೆ ನಾನು ಕೆಲವು ಸರಿ ಟ್ರಾವೆಲ್ ಮಾಡುವಾಗ ಹಾಸನಿಂದ ಚೇಂಜ್ ಆಗ್ತಾರೆ, ಒಬ್ಬರು ಡ್ರೈವರ್ ಇನ್ನೊಬ್ಬರು ಡ್ರೈವರ್. ಅಂದ್ರೆ 3 ದಿನದ ಡ್ಯೂಟಿ ಅಂತ. ಓಕೆ ಓಕೆ. ಈಗ ತಮಿಳ್ನಾಡು ಎಲ್ಲ ಹೋಗ್ತದೆ ಗಾಡಿ? ಆತರ ಅಲ್ಲ, ಇವಾಗ ಮಂಗಳೂರಿಗೆ ಬರ್ತೀವಿ, ಮಂಗಳೂರಿಂದ ಬೆಂಗಳೂರು ಬರ್ತೀವಿ, ಬೆಂಗಳೂರಿಂದ ರಿಟರ್ನ್ ಹೋಗುತ್ತೆ ಕುಂದಾಪುರ. ಓಕೆ ಓಕೆ ಓಕೆ. ಅಂದ್ರೆ ಬ್ರೇಕ್ ಇರುವುದಿಲ್ಲ ಅವರಿಗೆ? ಬ್ರೇಕ್ ಅಂದ್ರೆ ಡಬಲ್ ಡ್ರೈವರ್ ಇರ್ತದೆ, ಸಿಂಗಲ್ ಕಂಡಕ್ಟರ್. ಓಕೆ ಓಕೆ ಓಕೆ. ಹಂಗೆ ಅದೇ ಲಾಸ್ಟ್ ಸೀಟ್ ಅಲ್ಲಿ ಮಲಗ್ತಾರೆ. ಅವನ ಡ್ಯೂಟಿ ಆಯ್ತು, ಮಲಗ್ತಾರೆ. ಮತ್ತೆ ಬೇರೆ ಎಂತ ಸ್ಪೆಷಾಲಿಟಿ ಇದೆ ಬಸ್? ಏನಿಲ್ಲ, ಸೀಟ್ ಒಂದು ಸೂಪರ್ ಇದೆ, ಬ್ಯಾಕ್ ಫುಲ್ ಪುಷ್. ಓಕೆ, ಪುಷ್ ಬ್ಯಾಕ್ ಸೀಟ್ಸ್ ಇದೆ, ಕಂಫರ್ಟೇಬಲ್ ಆಗಿರ್ತದೆ ಎಲ್ಲ ಇದೆ. ಅಂದ್ರೆ ಸೀಟ್ ಅಡ್ಜಸ್ಟ್ಮೆಂಟ್ ಕಾಲಿಗೆ ಫೂಟ್ ರೆಸ್ಟ್ ಆಗಿದೆ. ಇಲ್ಲಿಗೆ ಓಲ್ವೋದು ಇಂಜಿನ್ ಇದೆ ಅಲ್ಲ, ಅದು ಯಾಕೆ ಮುಂದೆಗಡೆ ಇಲ್ಲ, ಅದು ಹಿಂದ್ಗಡೆ ಹಾಕಿದ್ದಾರೆ? ಅದು ದೇವರಿಗೆ ನನಗೆ ಗೊತ್ತಿಲ್ಲವ ಅಂತ. ಸೊ ಇದು ಮಲ್ಟಿ ಎಕ್ಸೆಲ್ ಅಲ್ಲ ಬಸ್ ಅದು? ಅಂದ್ರೆ ಇದು ಮಲ್ಟಿ ಎಕ್ಸೆಲ್ ಅಂದ್ರೆ ಟರ್ನಿಂಗ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತದ? ಅಂದ್ರೆ ಗಾಡಿ ಕಟ್ಟೆಲ್ಲ ಮಾಡುವಾಗ ಹೆಲ್ಪ್ ಆಗ್ತದ ಅಂತ? ಇದೇ ನಿಮ್ಗೆ ಹೈಟ್ ಮಾಡುದು ಅಂದ್ರೆ ಎಲ್ಲಿಯಾದ್ರೂ ಹಂಪ್ ಎಲ್ಲ ಇದ್ರೆ ಹೈಟ್ ಮಾಡ್ತೀರಾ? ಓಕೆ, ಬಟನ್ ಇಂದ ಹೈಟ್ ಮಾಡಿದ್ರೆ ಗಾಡಿ ಇದು ಹೈಟ್ ಹೋಗ್ತದೆ. ಓಕೆ, ಅದು ಬಲೂನ್ ತರ ಸ್ಟ್ರಕ್ಚರ್ ಇರ್ತದ ಅಂತ ಅಲ್ಲ? ಓಕೆ ಓಕೆ ಓಕೆ. ಮತ್ತೆ ಓಲ್ವೋದೆಲ್ಲ ಇದು ಅಂದ್ರೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಈಗ ಹಾಳಾದ್ರೆ ಗಾಡಿ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ, ಅದು ನಿಜಾನಾ? ತುಂಬಾ ಕಾಸ್ಟ್ಲಿ ಅಂತ ಅಲ್ಲ? ಒಂದು ಸೆನ್ಸರ್ಗೆ 52,000. ಹಾ, ಇದು ಬಂದ್ಬಿಟ್ಟು ಇಂಜಿನ್ 9R. ಇದು AC ಯೂನಿಟ್ ಅದು? ಓಕೆ ಓಕೆ. ಮತ್ತೆ ಇದು ಏರ್ ಕೂಲರ್? ಓಕೆ ಓಕೆ. ತುಂಬಾ ದೊಡ್ಡದಿದೆ. ಇದು ಲೆವೆಲಿಂಗ್ ರಾಡ್. ಓಕೆ, ಅದು ಲೆವೆಲಿಂಗ್ ರಾಡ್. ಇದು ತಪ್ಪಿದ್ರೆ ಬೆಲೂನ್ ಫುಲ್ ಕೂರುತ್ತೆ, ಹೋಗಕ್ಕಾಗಲ್ಲ. ಓಕೆ ಓಕೆ ಓಕೆ. ಈಗ ಬೆಲೂನ್ ಎಲ್ಲಿದೆ ಇದರಲ್ಲಿ? ಅದು ಬೆಲೂನಾ? ಓಕೆ ಓಕೆ, ಅದು ಬೆಲೂನ್ ಅಲ್ಲ, ಅದೇ ಹೈಟ್ ಮಾಡುದು. ಇದು ಲೆವೆಲಿಂಗ್ ರಾಡ್. ಓಕೆ ಓಕೆ ಓಕೆ. ಇದು ಬೆಂಡ್ ಆದ್ರೂ ಹೋಯ್ತು, ಹೋಗ್ತದೆ. ಸಾಧಾರಣ ಒಂದು 12,000 ರೂಪಾಯಿ ಇದಕ್ಕೆ. ಓಕೆ ಓಕೆ ಓಕೆ. ಇದು ಸೆನ್ಸರ್ ನೋಡಿ. ಅದು ಸೆನ್ಸರಾ? ಇದು ಸೆನ್ಸರ್. ಓಕೆ 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 ಓಕೆ. ಅದು ಉಲ್ಟಾ ಹೊಡೆಯುತ್ತೆ ಸೆನ್ಸರ್. ಅದಕ್ಕೆ ಎಷ್ಟು 51,000. ತುಂಬಾ ಕಾಸ್ಟ್ಲಿ ಅಲ್ಲ?